ರಾಕ್ಷಸಿಯ ಚುರುಕಾದ ಉಪಾಯ. ಅರೆ ಲಾಲಾ, ಮೊದಲೇ ಸಾಮಾನು ದುಬಾರಿ ಕೊಡ್ತಾ ಇದೀಯಾ, ಮೇಲಿಂದ ತೂಕನೂ ಗಡಬಿಡಿನಾ? ಅರೆ ಓ ಕಾಂತ, ನಾನ್ ಸರಿಯಾಗಿನೇ ತೂಕ ಮಾಡ್ತೀನಿ. ಆ ತರ ಅನ್ಸಿದ್ರೆ ಬೇರೆ ಕಡೆಯಿಂದ ಸಾಮಾನು ತಗೊಂಡ್ಬಿಡು. ನಮ್ಮ ಅಸಹಾಯತೆ ಲಾಭ ತಗೋಬೇಡ. ಈ ಮಹಿಳೆ 2 ರೂಪಾಯಿ ಸಾಮಾನು ತಗೋತಾಳೆ, ಮತ್ತೆ ಮಾತಂತೂ ಹೀಗಾಡ್ತಾಳೆ, ಇದರ ಬೆಲೆ ಇಷ್ಟು ಯಾಕೆ ತಗೋತಾ ಇದ್ದೀರಾ, ಹಾಗೆ ಹೀಗೆ ಅಂತ. ಅರೆ ಅರೆ, ನಾವೇನ್ ಸಮಾಜ ಸೇವೆ ಮಾಡ್ತಾ ಇದ್ದೀವ? ಲಾಲಾ ಯಾಕೋ ಬಾಲನೆ ಗಡಬಿಡಿ ಮಾಡ್ತಾ ಇದ್ದಾನೆ. ಅರೆ ಹಾ, ಲಾಲನ ಹೆಸರಿನಿಂದ ನೆನಪು ಬಂತು. ನಿನ್ನೆ ಅವನು ಬಹಳ ಅಲೆಯ ಇಟ್ಟು ಕೊಟ್ಟಿದ್ದ ನನಗೆ. ಅದರಿಂದ ನನ್ನ ಹೊಟ್ಟೆ ನೈದಿತ್ತು, ಮತ್ತೆ ಮಕ್ಕಳ ಆರೋಗ್ಯ ಕೂಡ ಹಾಳಾಗಿದೆ. ಅರೆ ಅವನಂತೂ ಎಲ್ಲ ಸಾಮಾನುಗಳಲ್ಲಿ ಬಹಳ ಮಿಶ್ರಣ ಮಾಡಿ ಮಾರುತ್ತಾ ಇದ್ದಾನೆ ಅಲ್ಲ, ಮತ್ತೆ ದುಡ್ಡು ಕೂಡ ಹೆಚ್ಚಿಗೆ ತಗೊಂತಾನೆ. ಅಷ್ಟೇ ಅಲ್ಲ, ತೂಕದಲ್ಲೂ ಕಡಿಮೆ ಮಾಡುತ್ತಾನೆ. ಅರೆ ಅವನು ಮನಸ್ಸು ಮಾಡಿದರೆ ನಮ್ಮ ರಕ್ತ ಕೂಡ ಕುಡಿತಾನೆ. ಗ್ರಾಮದಲ್ಲಿ ಬೇರೆ ಅಂಗಡಿ ಇಲ್ಲ ಅಲ್ಲ, ಅದಕ್ಕೆ ಲಾಭ ತಗೊಂತಾ ಇದ್ದಾನೆ. ಗುಡ್ಡು, ಇಲ್ಲಿ ತಿನ್ನುವ ಸಾಮಾನುಗಳು ಬಹಳ ಸ್ವಾದಿಷ್ಟವಾಗಿರುತ್ತೆ. ಹಾ ಕಣು, ನನಗೂ ಇಲ್ಲಿನ ಊಟ ಬಹಳನೇ ಇಷ್ಟವಾಗಿದೆ. ಅರೆ, ಈ ಮಹಿಳೆ ಹೊರಗೆ ಯಾಕೆ ನಿಂತಿದ್ದಾಳೆ? ಹಾ, ನಮಗೇನ್ ಮಾಡೋದಿದೆ, ಇವಾಗ ಸಮೋಸಾದ ಸ್ವಾದ ತಗೊಳೋಣ. ಅರೆ, ಈ ಮಹಿಳೆ ರಾಕ್ಷಸಿ ಆದಳು. ನಾನೇನು ಯಾವ್ದಾದ್ರೂ ಭಯಪಡುವ ಚಿತ್ರ ಅಂತೂ ನೋಡ್ತಾ ಇಲ್ಲ. ಏನಾಯ್ತು? ಹೊರಗೆ ಈ ತರ ಯಾಕೆ ನೋಡ್ತಾ ಇದೀಯಾ? ಏನಿಲ್ಲ, ಒಂದು ಮಹಿಳೆ ರಾಕ್ಷಸಿ ತರ ಕಾಣಿಸಿದಾಳೆ. ಅರೆ, ನೀನೇನು ಶರಾಯಿಕೊಂಡಿದ್ಯಾ ಏನು? ಅರೆ ಇಲ್ಲ, ನಡಿ ಇವಾಗ ಮನೆಗೆ ಹೋಗೋಣ, ಬಹಳ ಸಮಯ ಕೂಡ ಆಗಿದೆ. ಮಗನೇ, ನೀನು ಇಷ್ಟು ಗಾಬರಿಯಲ್ಲಿ ಯಾಕಿದೀಯಾ? ಏನೂ ಇಲ್ಲ ಅಮ್ಮ, ನಾನು ರೆಸ್ಟೋರೆಂಟ್ನಲ್ಲಿ ಸಮೋಸ ತಿನ್ನುತ್ತಿದ್ದೆ. ಆವಾಗ ಹೊರಗಡೆ ಒಂದು ಮಹಿಳೆ ನಿಂತಿದ್ದಳು. ಮತ್ತೆ ಕೆಲವು ಸಮಯದ ನಂತರ ನೋಡಿದರೆ ಅವಳು ರಾಕ್ಷಸಿ ಆದಳು. ಹಾ, ಇದೇನ್ ಹೇಳ್ತಾ ಇದೀಯ ನೀನು? ನಾನು ನಿಜ ಹೇಳ್ತಾ ಇದ್ದೀನಮ್ಮ. ಮಗನೇ, ಇನ್ ಮುಂದೆ ಈ ತರ ಆದರೆ ಹನುಮಾನ್ ಚಾಲೀಸ್ನ ಓದು. ಸರಿ ಇದೆ ಅಮ್ಮ. ಕಾಪಾಡಿ ಕಾಪಾಡಿ. ಏನಾಯ್ತು ಮಗನೇ, ಕಿರ್ಸ್ತಾ ಇದೀಯಾ ಯಾಕೆ? ಆ ರಾಕ್ಷಸಿ ಕನಸಲ್ಲೂ ಕಾಣಿಸ್ತಾ ಇದ್ದಾಳೆ, ಮತ್ತೆ ಕುತ್ತಿಗೆ ಒತ್ತಿ ಸಾಯಿಸ್ಬೇಕಂತ ಇದ್ದಾಳೆ. ಮಗನೇ, ನಾನು ಹೇಳಿದ್ನಲ್ಲ, ಇನ್ ಮುಂದೆ ಭೂತ ಪ್ರೇತರ ಭಯವಾದರೆ ಹನುಮಾನ್ ಚಾಲೀಸ್ನ ಓದು, ಎಲ್ಲ ಭಯ ಹೋಗ್ಬಿಡುತ್ತೆ. ಜೈ ಹನುಮಾನ್ ಜ್ಞಾನ ಗುಣ ಸಾಗರ್, ಜೈ ಕಪೀಸತಿನ್ನು ಲೋಕ ಉಜಾಗರ್. ಅರೆ ಯಾರ್, ನಿದ್ದೆ ಯಾಕೆ ಬರ್ತಾ ಇಲ್ಲ? ನನಗೆ ಬೆಳಗ್ಗೆ ಪಟ್ಟಣಕ್ಕೆ ಕೆಲಸದ ಮೇಲೆ ಹೋಗೋದಿದೆ. ಅರೆ, ನಾನು ಇದೇನ್ ನೋಡ್ತಾ ಇದ್ದೀನಿ? ಇವಾಗಂತೂ ದಿವಸದಲ್ಲೂ ಈ ರಾಕ್ಷಸಿ ಕಾಣಿಸ್ತಾ ಇದ್ದಾಳೆ. ಹೇ ದೇವರೇ, ಇವಾಗ ಬೈಕಿಗೆ ಏನಾಯ್ತು? ಇದು ಸ್ಟಾರ್ಟ್ ಯಾಕೆ ಆಗ್ತಾ ಇಲ್ಲ? ಇದಕ್ಕೂ ಇವಾಗೇ ಬಂದಾಗೋದಿತ್ತಾ? ಜೈ ಹನುಮಾನ್ ಜ್ಞಾನ ಗುಣ ಸಾಗರ್, ಜೈ ಕಪೀಸುತಿನ ಲೋಕ ಉಜಾಗರ್, ರಾಮದೂತ ಅತುಲಿತ ಬಲಧಾಮ. ದೇವರ ದಯದಿಂದ ಬೈಕ್ ಸ್ಟಾರ್ಟ್ ಆಯ್ತು. ಮಗನೇ, ಈ ದಿವಸಗಳಲ್ಲಿ ಬಹಳನೇ ತೊಂದರೆಯಲ್ಲಿ ಕಾಣಿಸ್ತಾ ಇದೀಯಾ. ಏನ್ ಮಾತಿದೆ? ನಿನ್ನ ಆರೋಗ್ಯ ಚೆನ್ನಾಗೇ ಇದೆ ತಾನೆ? ಅಮ್ಮ, ಆರೋಗ್ಯ ಅಂತೂ ಚೆನ್ನಾಗಿದೆ, ಆದರೆ ಆ ರಾಕ್ಷಸಿ ಅಂತೂ ದಿವಸಗಳಲ್ಲಿ ಕೂಡ ಬರ್ತಾ ಇದ್ದಾಳೆ. ಅವಳು ನನ್ನ ಹಿಂದೆ ಬಿದ್ದಿದ್ದಾಳೆ. ಇವಾಗ ನನಗೆ ತಾಂತ್ರಿಕನ ಜೊತೆ ಮಾತಾಡ್ಬೇಕಾಗುತ್ತೆ. ಗ್ರಾಮದ ತಾಂತ್ರಿಕ ಹತ್ತಿರ ಹೋಗಿ ಮಾತಾಡ್ತೀನಿ. ಹಾ, ನಮಸ್ಕಾರ ತಾಂತ್ರಿಕ ಅವರೇ. ನಮಸ್ಕಾರ ಅಕ್ಕವರೇ, ಹೇಳಿರಿ, ಹೇಗೆ ಬಂದಿದ್ದೀರಾ? ಏನಿಲ್ಬೇಕು, ನನ್ನ ಮಗನಿಗೆ ಒಂದು ರಾಕ್ಷಸಿ ಕೆಲವು ದಿವಸಗಳಿಂದ ಬಹಳ ತೊಂದರೆ ಕೊಡ್ತಾ ಇದ್ದಾಳೆ. ಹೌದಾ? ಅಂದ್ರೆ ಇವಾಗೇ ನಾನು ಅವನಿಗೆ ಸರಿ ಮಾಡ್ತೀನಿ. ಓಂ ಚಾಮುಂಡಾಯ ದುಷ್ಟ ಆತ್ಮಾಯ ನಮ. ಯಾರಿದ್ದಾರೆ ಅದು ದುಷ್ಟ ಆತ್ಮ? ಹೌದಾ? ಅಂದ್ರೆ ನೀನಿದ್ದೀಯಾ? ಲಾಲನ ಮಗನಿಗೆ ಬಹಳನೇ ತೊಂದರೆ ಕೊಡ್ತಾ ಇದೀಯಾ ಅಂತ? ಹಾ, ನಾನೇ ಕೊಡ್ತಾ ಇದ್ದೀನಿ ಅವನಿಗೆ ತೊಂದರೆ. ಆದ್ರೆ ಯಾಕೆ? ಅವನು ತಿನ್ನುವ ಸಾಮಾನುಗಳಲ್ಲಿ ಕಲ್ಲು ಹಲ್ಲ ಮಿಶ್ರಣ ಮಾಡಿ ಮಾರುತ್ತಿದ್ದಾನೆ. ಅದರಿಂದ ಜನ ಅನಾರೋಗ್ಯ ಆಗ್ತಾರೆ. ಆದ್ರೆ ನಿನಗೆ ಮಾತು ಹೇಗೆ ಗೊತ್ತು?
ನಾನು ಇದೇ ಗ್ರಾಮದಲ್ಲಿ ಒಂಟಿಯಾಗಿ ಇರುತ್ತಿದ್ದೆ. ಮತ್ತೆ ಲಾಲನ ಅಂಗಡಿಯಿಂದ ಸಾಮಾನುಗಳು ತರುತ್ತಿದ್ದೆ. ಅವನು ದುಬಾರಿ ಬೆಲೆಯಲ್ಲಿ ಸಾಮಾನು ಮಾರುತ್ತಿದ್ದ. ಮತ್ತೆ ಅದರಲ್ಲೂ ಕಲ್ಲು ಹಲ್ಲ ಮಿಶ್ರಣ ಮಾಡುತ್ತಿದ್ದ. ನಾನು ಎಷ್ಟು ಸಾರಿ ಮಿಶ್ರಣದ ಸಾಮಾನು ಮಾರುವುದರ ಬಗ್ಗೆ ಹೇಳಿದ್ದೆ, ಆದರೆ ಅವನು ಕೇಳ್ತಾ ಇರಲಿಲ್ಲ. ಅದರಿಂದ ನನ್ನ ಆರೋಗ್ಯ ಕೆಟ್ಟೋಯ್ತು, ಮತ್ತೆ ನನ್ನ ಸಾವಾಯಿತು. ಅವತ್ತಿನಿಂದ ನಾನು ಲಾಲಾಗೆ ಸೇರು ತೀರಿಸುವುದಕ್ಕೆ ಅವನ ಮಗನ ಬೆನ್ನತ್ತುತ್ತಿದ್ದೆ. ಯಾಕೆಂದರೆ ಲಾಲ ಗ್ರಾಮದ ಮಕ್ಕಳ ಆರೋಗ್ಯಕ್ಕೆ ಹಾನಿ ಮಾಡ್ತಾ ಇದ್ದಾನೆ. ಓ, ನಿನ್ ಜೊತೆ ಬಹಳನೇ ತಪ್ಪಾಗಿ ನಡೆದಿದೆ. ನಾನು ಲಾಲನ ಹೆಂಡತಿಗೆ ತಿಳಿಸ್ತೇನೆ. ಆದ್ರೆ ಸರಿ, ಇದು ಅಂತೂ ಬಹಳನೇ ತಪ್ಪಿದೆ. ಆದರೆ ಮಾಡೋಕ್ನೂ ಏನ್ ಬರುತ್ತೆ? ಲಾಲನ ಜೊತೆ ಅಂತೂ ಮಾತಾಡೋದು ಆಗಲ್ಲ ಅಲ್ಲ. ಏನಾಯ್ತು ತಾಂತ್ರಿಕ ಅವರೇ? ಭಯ ಪಡುವ ಅವಶ್ಯಕತೆಯೇ ಇಲ್ಲ. ಆದರೆ ಒಂದು ಸಂಕಟವಿದೆ. ಏನು? ನೀನು ಲಾಲಾ ಅವರಿಗೆ ತಿಳಿಸಿಬಿಡು. ಅವನಿಗೆ ಚೆನ್ನಾಗಿರೋ ಸಾಮಾನು ಮಾರಂತ, ಮತ್ತೆ ಏನೂ ಮಿಶ್ರಣ ಮಾಡಬೇಡಂತ. ಊದಿದೆಲ್ಲ ತನಗೆ ತಾನೇ ಚೆನ್ನಾಗಾಗುತ್ತೆ. ಸರಿ, ಇವಾಗಂತೂ 2,000 ರೂಪಾಯಿ ಕೊಡ್ತಾ ಇದ್ದೀನಿ. ಯಾವಾಗ ಮಗನ ಆರೋಗ್ಯ ಚೆನ್ನಾಗಾಗುತ್ತೋ ಆವಾಗ ಮತ್ತೆ ಕೊಡ್ತೀನಿ. ಎಲ್ಲ ಚೆನ್ನಾಗಾಗಿ ಬಿಡುತ್ತೆ, ನೀನು ಚಿಂತಿಸಬೇಡ. ಅರೆ, ತಾಂತ್ರಿಕ ಅವರು ನಿಮ್ ಬಗ್ಗೆ ಹೇಳ್ತಾ ಇದ್ದರು, ನೀವು ಚೆನ್ನಾಗಿರೋ ಸಾಮಾನ್ ಮಾರಿ, ಮತ್ತೆ ಏನು ಮಿಶ್ರಣ ಮಾಡಬೇಡಿ. ಅರೆ ಭಾಗ್ಯವಂತಿಯೇ, ನಾನು ಚೆನ್ನಾಗಿರೋ ಸಾಮಾನೇ ಮಾರ್ತೀನಲ್ಲ. ಅವಾಗೆ ಪಂಡಿತ್ ಅವರ, ತಾಂತ್ರಿಕ ಅವರ ಎಲ್ಲರ ಸೇವೆ ಮಾಡ್ತೀನಿ. ರಾಮ್ 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 ರಾಮ್. ಮಿಶ್ರಣದ ಬಗ್ಗೆ ಯೋಚಿಸೋದು ನನಗೆ ಬಹಳನೇ ಪಾಪವಿದೆ. ಇದಂತೂ ನಿಜ ಇದೆ. ಆದ್ರೆ ತಾಂತ್ರಿಕ ಅವರು ಹೇಳ್ತಿದ್ರು, ಹೈ, ಕಾಂತ ನಿಜ ಹೇಳ್ತಾ ಇದ್ದಳು. ಲಾಲಾ ನಮ್ಮೆಲ್ಲರನ್ನ ಸಾಯಿಸೇ ಬಿಡ್ತಾನೆ. ಹೈ, ಜೀವ ಹೋಗ್ತಾ ಇದೆ. ಇವತ್ತಂತೂ ಹೊಟ್ಟೆ ನೋವಿನಿಂದ ನನ್ನ ಆರೋಗ್ಯ ಹಾಳಾಗಿದೆ. ಖಂಡಿತ ಅವನೇ ಊಟದ ಸಾಮಾನುಗಳಲ್ಲಿ ಮಿಶ್ರಣ ಮಾಡಿರಬಹುದು. ಹೈ, ಇವಾಗ ನಾನು ಏನಾದ್ರೂ ಮಾಡ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಈ ಲಾಲ ಗ್ರಾಮದವರಿಗೆ ಹಾಲು ಮಾಡ್ಬಿಡ್ತಾನೆ. ಹೈ, ಹೈ, ಇವಾಗ ನನಗೆ ಇನ್ನೂ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಹೋಗ್ತೀನಿ ಇವಾಗ ಲಾಲನ ಹತ್ತಿರ, ಕೊಡ್ತೀನಿ ಎಲ್ಲ ಸಾಮಾನು ವಾಪಸ್ಸು, ಮತ್ತೆ ಅವನಿಗೆ ಚೆನ್ನಾಗಿ ಉಗಿತೀನಿ. ಮಿಶ್ರಣದ ಸಾಮಾನು ಕೊಡೋದು ನಿನ್ನ ಪ್ರತಿದಿನ ಕಥೆಯಾಗಿದೆ. ಹೇ ದೇವರೇ, ಇದೇನಾಯ್ತು? ಇದ್ರಲ್ಲಂತೂ ಬಹಳಷ್ಟು ದುಡ್ಡು ಇದ್ದವು. ಇದು ಖಂಡಿತ ಗ್ರಾಮದವರ ಕೆಲಸ ಕಾಣಿಸುತ್ತೆ. ಇವಾಗೇ ಪೊಲೀಸರಿಗೆ ಕರೆಸುತ್ತೇನೆ, ಮತ್ತೆ ಈ ಗ್ರಾಮದವರಿಗೆ ಚೆನ್ನಾಗಿ ಮಾಡಿಬಿಡ್ತೀನಿ. ಈ ಚೀಲದಲ್ಲಿ ಏನಿದೆ? ಹೈ, ಇದರಲ್ಲಿ ನಿನ್ನದೇ ಸಾಮಾನಿದೆ. ನಿಜವಾಗಿ ಹೇಳಲ್ಲ? ನೀನು ನನ್ನ ಗಲ್ಲೆಯಿಂದ ದುಡ್ಡು ತೆಗೆದಿದೆ ಅಲ್ಲ? ನೀವು ಗ್ರಾಮದವರು ಇವಾಗ ದುಡ್ಡು ಕೂಡ ತೆಗಿತಾ ಇದ್ದೀರಾ? ಏನೂ ಮಾತಿಲ್ಲ, ಏನೂ ಮಾತಿಲ್ಲ. ಪೊಲೀಸರು ಇವಾಗ ಬರ್ತಿರಬೇಕು. ಇವಾಗೇ ನಿಮ್ಮೆಲ್ಲರಿಗೆ ಚೆನ್ನಾಗಿ ಮಾಡ್ತಾರೆ. ನಮಸ್ಕಾರ ಸಾಹೇಬರೇ. ಹೇಳಿರಿ, ಏನಾಯ್ತು ಲಾಲಾ ಅವರೇ? ನೋಡಿ ಅಲ್ಲ ಸಾಹೇಬರೇ, ನನ್ನ ಗಲ್ಲೆ ದುಡ್ಡಿನಿಂದ ತುಂಬಿದ್ದಿತ್ತು. ಆದರೆ ಇವಾಗೇ ಅಕಸ್ಮಿತವಾಗಿ ಖಾಲಿ ಆಗಿಬಿಟ್ಟಿದೆ. ನನಗಂತೂ ಆ ರಾಧ ಮೇಲೆ ಸಂಶಯವಿದೆ. ನಿಮ್ಮ ಚೀಲದಲ್ಲಿ ಏನಿದೆ? ರೇಷನ್ನಿನ ಸಾಮಾನಿವೆ. ತೋರಿಸಿರಿ. ಇದರಲ್ಲಂತೂ ಕೇವಲ ಹಿಟ್ಟು ಮತ್ತೆ ಅಕ್ಕಿಗಳಿವೆ. ಹಾ, ಈ ಹಿಟ್ಟು ಮತ್ತು ರೇಷನ್ ಲಾಲಾ ಅವರ ಹತ್ತಿರನೇ ತಗೊಂಡಿದ್ದೆ. ಹಾ, ಅವರು ಈ ಸಾಮಾನುಗಳಲ್ಲಿ ಕಲ್ಲು ಮಿಶ್ರಣ ಮಾಡಿ ಮಾರುತ್ತಾರೆ. ಗ್ರಾಮದ ಜನ ಅದಕ್ಕೆ ಚಿಂತೆಯಲ್ಲಿದ್ದಾರೆ. ಇದನ್ನು ತಿಂದು ನಮ್ಮ ಕುಟುಂಬ ಅನಾರೋಗ್ಯ ಆಗಿದೆ. ಹೈ, ಹೈ, ನಾನು ವಾಪಸ್ ಮಾಡಲು ಬಂದಿನಿ. ಸಾಹೇಬರೇ, ಇವಳು ಖಂಡಿತ ಸುಳ್ಳಾಡ್ತಾ ಇದ್ದಾಳೆ. ಲಾಲಾ ಅವರೇ, ನೀವು ವ್ಯರ್ಥವಾಗಿ ಆ ಮಹಿಳೆ ಮೇಲೆ ಆರೋಪ ಹಚ್ಚುತ್ತಾ ಇದ್ದೀರಾ. ಅವಳ ಚೀಲದಲ್ಲಿ ದುಡ್ಡು ಇಲ್ಲ. ಇವರಿಬ್ಬರು ಯಾರಿದ್ದಾರೆ? ಒಬ್ಬ ನನ್ನ ಮಗ, ನನ್ನ ನೆಚ್ಚಿನ ಮಗ, ಮತ್ತೆ ಇವನು ಅವನ ಗೆಳೆಯ. ಹೇ, ನೀವಿಬ್ಬರು ಈ ಕಡೆ ಬನ್ನಿ. ಏನ್ ಹೆಸರಿದೆ ನಿನ್ನದು? ಹಾ, ಗುಡ್ಡು ಹೆಸರಿದೆ ನಂದು. ಅರೆ ಗುಡ್ಡು, ಇದು ಕಲಮ ನಿನ್ನ ಹತ್ತಿರ ಹೇಗೆ ಬಂತು? ಇದಂತೂ ಬಹಳ ದಿನದ ಹಿಂದೆ ನನ್ನ ಅಂಗಡಿಯಿಂದ ಕಣ್ಮರೆ ಆಗಿತ್ತು. ಇದು ಅಂತೂ ನಾನು ಪಟ್ಟಣದಿಂದ ಖರೀದಿಸಿದ್ದೇನೆ.
ಸ್ವಲ್ಪ ಆ ಕಲಮಕ್ಕೆ ತೋರಿಸು ನೋಡೋಣ. ಇದು ನೋಡು, ಇದರ ಮೇಲೆ ನನ್ನ ಹೆಸರು ಬರೆದಿದ್ದಿದೆ. ಈ ಕಲಮ ನಮ್ಮ ಒಬ್ಬ ಗೆಳೆಯರು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಈ ಕಲಾಮ ನಿನ್ನ ಹತ್ತಿರ ಹೇಗೆ ತಲುಪಿತು? ನಾನು ನನ್ನ ಗೆಳೆಯನ ಹತ್ತಿರ ತಗೊಂಡಿನಿ. ಸುಳ್ಳು ಮಾತಾಡಬೇಡ, ನಿಜವಾಗಿ ಹೇಳು, ಇಲ್ಲದಿದ್ದರೆ ಜೈಲಿನಲ್ಲಿ ಹಾಕ್ಬಿಡ್ತೀನಿ. ನಾನು ಅಂಗಡಿಯಿಂದ ಕಳ್ಳತನ ಮಾಡಿದ್ದೀನಿ. ಹೌದಾ? ಅಂದ್ರೆ ಇವಾಗ ದುಡ್ಡು ಕೂಡ ನೀನೇ ತಗೊಂಡಿರಬಹುದು. ಮತ್ತೆ ಏನೇನೆಲ್ಲ ಮಾಡಿದ್ಯಾ ನೀನು? ನಾನು ದುಡ್ಡು ಕಳ್ಳತನ ಮಾಡಿಲ್ಲ, ಆದರೆ ಯಾವಾಗ ದುಡ್ಡಿನ ಅವಶ್ಯಕತೆ ಇರುತ್ತಿತ್ತೋ ಆವಾಗ ಹಿಟ್ಟು, ಬೇಳೆ, ಅಕ್ಕಿ ಕಳ್ಳತನ ಮಾಡುತ್ತಿದ್ದೆ. ಮತ್ತೆ ಅಂಕಲ್ಗೆ ಗೊತ್ತಾಗದ ಹಾಗೆ ಅದಕ್ಕೆ ಚೀಲದಲ್ಲಿ ಹಳ್ಳಗಳು ಮಿಶ್ರಣ ಮಾಡುತ್ತಿದ್ದೆ. ಹೌದಾ? ಅಂದ್ರೆ ನೀನು ನನ್ನ ಅಂಗಡಿಯಲ್ಲಿ ಎಲ್ಲ ಗಡಿಬಿಡಿ ಮಾಡ್ತಾ ಇದ್ದೆ. ಅವಾಗೇ ಗ್ರಾಮದವರು ಅಪವಾದ ಹೊರಿಸ್ತಾ ಇದ್ದಾರೆ. ಸರ್, ನನಗೆ ಕ್ಷಮಿಸಿ ಬಿಡಿ, ನನ್ನಿಂದ ತಪ್ಪಾಗಿದೆ. ಇವಾಗಿನಿಂದ ನಾನು ಈ ತರ ಮಾಡುವುದಿಲ್ಲ. ಇವಾಗ ನೀನು ನಿನ್ನ ತಪ್ಪಿನ ಗುರುತು ಜೈಲಲ್ಲಿ ಮಾಡಂತ. ಹೆಲೋ ಗೆಳೆಯರೇ, ನಮಗೆ ಕಮೆಂಟ್ಸ್ ಮಾಡಿ ಖಂಡಿತ ಹೇಳಿರಿ ನಿಮಗೆ ಈ ಕತೆ ಹೇಗನ್ಸಿದೆ ಅಂತ. ಈ ಕತೆಗೆ ಲೈಕ್ ಖಂಡಿತ ಮಾಡಿರಿ, ಮತ್ತೆ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡೋದು ಮರೆಯಬೇಡಿ. ಬಾಯ್. ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಮ್ಮ ಕಾರ್ಟೂನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರೆಯಬೇಡಿ.